ತಾವಾನಸ್ಯ ಮಹಿಮಾ ತಥೋಜ್ಯಾಯಾಂಶ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 31ನೆಯ ಶ್ಲೋಕ ಇವತ್ತು ನಾವು ನೋಡಲಿಕ್ಕೆ ತೊಡಗಿರುವಂಥದ್ದು. ಅದರಲ್ಲಿ ಸಾಧಕರು ಹೇಗೆ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಅನ್ನೋದನ್ನ ವರ್ಣಿಸಿದ್ದಾರೆ. ಈ 31, 32, 33, 34 ಇವೆಲ್ಲ ಶ್ಲೋಕಗಳನ್ನು ಸೇರಿಸಿ ಕೆಲವು ಕಡೆ ಅದನ್ನ ಅನುವಾದಿಸಿರ್ತಾರೆ. ಸರಳವಾಗಿ ನಾವು ಈ 1ನೇ ಶ್ಲೋಕದ ಅನುವಾದವನ್ನು ಗಮನಿಸುವುದಾದರೆ 31ನೇ ಶ್ಲೋಕದ ಅನುವಾದವನ್ನು ಗಮನಿಸುವುದಾದರೆ ಅದು ಹೀಗಿದೆ. ಕೆಲವರು ಮಹರ್ಲೋಕದಲ್ಲಿ, ಮಹಜ್ಜನ ತಪೋಲೋಕದಲ್ಲಿ, ಮತ್ತು ಕೆಲವರು ಸತ್ಯಲೋಕದಲ್ಲಿ, ಕೆಲವರು ವೈಕುಂಠದ ಅಮುಕ್ತ ಸ್ಥಾನದಲ್ಲಿ, ಹೀಗೆಲ್ಲ ಜ್ಞಾನಿಗಳಿದ್ದಾರೆ. ಬ್ರಹ್ಮಪ್ರಳಯ ಬಂದಾಗ, ಬ್ರಹ್ಮಾಂಡ ನಾಶ ಆಗುವ ಪ್ರಸಂಗ ಬಂದಾಗ ಬ್ರಹ್ಮಾದಿ ದೇವತೆಗಳೊಂದಿಗೆ ಮುಂದೆ ಪ್ರಯಾಣ ಮಾಡ್ತಾರೆ. ಆ ಬ್ರಹ್ಮಾಂಡಕ್ಕೆ ಅನೇಕ ಆವರಣಗಳಿವೆ. ಅದರಲ್ಲಿ ಮೊದಲನೆಯದ್ದು ಪೃಥ್ವಿ ಆವರಣ. ಅದನ್ನು ಸೇರಿಸಿ ಒಟ್ಟು 9 ಆವರಣಗಳು. ಸುವರ್ಣಂ ಕೋಶಂ ರಜಸಾ ಪರಿವೃತಂ ದೇವಾನಾಂ ವಸುಧಾನೀಂ ವಿರಾಜಂ ಅಂತ ತೈತ್ರಿಯ ಆರಣ್ಯಕದಲ್ಲಿ ಕೃಷ್ಣ ಯಜುರ್ವೇದದಲ್ಲಿ ಬರುವಂತಹ ಒಂದು ಮಂತ್ರ. ಬಂಗಾರದ ಮೊಟ್ಟೆ ಇದು, ಈ ಬ್ರಹ್ಮಾಂಡ. ಅದು ರಜಸ ಅಂದ್ರೆ 9 ಆವರಣಗಳಿಂದ ಕೂಡಿದ್ದು. ಅಂಥ ಬ್ರಹ್ಮಾಂಡವನ್ನ ಇವರು ಆ ಎಲ್ಲ ಆವರಣಗಳನ್ನು ಒಂದೊಂದಾಗಿ ದಾಟ್ತಾರೆ. ಮೊದಲನೇದಾಗಿ ಪೃಥ್ವಿಯ ಆವರಣ ಇದೆ. ಅಲ್ಲಿ ಅನಿರುದ್ಧನ ರೂಪ ಇದೆ. ಅದೇ ಅನ್ನಮಯ ರೂಪವೂ ಕೂಡ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ರೂಪಗಳು. ಅದರಲ್ಲಿ ಮೊದಲು ಇರುವಂಥದ್ದು ಈ ಅನ್ನಮಯ ರೂಪ. ಆ ಅನ್ನಮಯ ರೂಪ ಅದೇ ಅನಿರುದ್ಧ ಅಂತಲೂ ಕರೆಸ್ಕೊಂಡಿದೆ. ಅದನ್ನ ತಲುಪ್ತಾನೆ. ಅದು ಇರುವುದು ಪೃಥ್ವಿ ಆವರಣದಲ್ಲೇ, ಆ ಅನ್ನಮಯ ಅನಿರುದ್ಧ. ಮುಂದೆ ಪೃಥ್ವಿ ಆವರಣವೂ ನಾಶ ಆಗುವಾಗ ಒಂದೊಂದಾಗಿ ನಷ್ಟ ಆಗ್ತವೆ ಅವೆಲ್ಲ. ಪೃಥ್ವಿ ಆವರಣ ನಷ್ಟ ಆಗುವಾಗ ಆ ಅನ್ನಮಯನಾದ ಅನಿರುದ್ಧ ಅಲ್ಲೇನಿದ್ದಾನೆ ಅವನ ಜೊತೆಗೆ ಜಲಾವರಣದಲ್ಲಿರುವಂಥ ಅನ್ನಮಯ ಅನಿರುದ್ಧನನ್ನು ಹೋಗಿ ತಲುಪ್ತಾನೆ. ತೇನ ಆತ್ಮನ ಆಪಹ ಅನಲ ಮೂರ್ಧಿಚ ತ್ವರನ್. ಅಲ್ಲಿಂದ ಮುಂದೆ ಆ ಜಲಾವರಣವೂ ನಷ್ಟವಾಗುವಾಗ ಆ ಅನ್ನಮಯ ಅನಿರುದ್ಧನ ಜೊತೆಗೆ ಅಗ್ನಿ ಆವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನ್ನ ತಲುಪ್ತಾನೆ. ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೆ. ಮತ್ತೆ ಮುಂದೆ ಅಗ್ನ್ಯಾವರಣವೂ ನಷ್ಟವಾಗುವಾಗ ಪ್ರಾಣಮಯ ಪ್ರದ್ಯುಮ್ನನ್ನ ಜೊತೆಗೇನೆ ವಾಯುವಾವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನ್ನ ಹೋಗಿ ಸೇರ್ತಾನೆ. ಅವನ ಜೊತೆಗೆ ಮುಂದೆ ಖಂ ಬೃಹದ ಆತ್ಮಲಿಂಗಂ. ಆ ವಾಯುವಿನ ಆವರಣವೂ ನಷ್ಟವಾಗುವಾಗ ಅಲ್ಲಿರುವಂತಹ ಆ ಪ್ರಾಣಮಯ ಪ್ರದ್ಯುಮ್ನನೊಂದಿಗೆ ಆಕಾಶದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನ್ನ, ಆಕಾಶ ಆವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನ್ನ ಬಂದು ತಲುಪ್ತಾನೆ. ಇದು ಆ ಶ್ಲೋಕದ ಅರ್ಥ. ಅಲ್ಲಿ ನಿರ್ಭಯ ಅಂತಿದೆ. ಪ್ರಳಯ ಕಾಲದ ಒಂದು ಭಯ, ದುಃಖ ಇತ್ಯಾದಿ ಯಾವುದೋ ಅವರಿಗಿರೋದಿಲ್ಲ. ನಾವು ನಮ್ಮ ಸುತ್ತಮುತ್ತಲು ಯಾವುದೇ ಒಂದು ಸಣ್ಣ ವಿನಾಶವನ್ನು ನೋಡಿದರೂ ಕೂಡ ಎದೆಗುಂದುತ್ತೇವೆ. ಆದರೆ ಪ್ರಳಯ ಕಾಲದ ಮಹಾವಿನಾಶ ನೋಡಿದರೂ ಅವರಿಗೇನು ಭಯ ದುಃಖ ಆಗೋದಿಲ್ಲ.
ಆ ಪೃಥ್ವಿ ಆವರಣ, ಜಲಾವರಣ, ಅಗ್ನ್ಯಾವರಣ, ವಾಯುವಾವರಣ, ಆಕಾಶಾವರಣ ಇವೆಲ್ಲ ಕೇವಲ ಮೋಕ್ಷದ ಮಾರ್ಗಗಳಷ್ಟೇ. ಆದ್ದರಿಂದ ಬೇಗ ಬೇಗ ಅದನ್ನು ಹೋಗುವಂಥ ತ್ವರ ಮಾತ್ರ ಇರ್ತದೆ, ಅವನಿಗೆ ಅವಸರ ಮಾತ್ರ ಇರ್ತದೆ. ಅದೇ ತ್ವರನ್ ಅಂತ ಹೇಳಿರೋದು. ಇದು ಈ 31ನೇ ಶ್ಲೋಕದ ಅರ್ಥ. ನಮ್ಮ ಆಚಾರ್ಯ ಸಿದ್ಧಾಂತದ ಪ್ರಕಾರ ಅರ್ಥ. ಬೇರೆ ವ್ಯಾಖ್ಯಾನಕಾರದ ಪ್ರಕಾರ ಇದು ಬ್ರಹ್ಮನ ಪ್ರಳಯ ಅಲ್ಲ, ಮಹಾಪ್ರಳಯ ಅಂತ ಅರ್ಥ ಏನಲ್ಲ. ಸೃಷ್ಟಿಕಾಲ ಇನ್ನೂ ನಡೆದಿದೆ, ಪ್ರಳಯವೇನೂ ಬಂದಿಲ್ಲ. ಅರ್ಚರಾಜ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಜ್ಞಾನಿ ಒಬ್ಬ. ಅಲ್ಲೇ ಯೋಗ ಬಲದಿಂದ ಬ್ರಹ್ಮಾಂಡವನ್ನು ಭೇದಿಸಿ ಎಲ್ಲ ಆವರಣಗಳನ್ನು ದಾಟಿ ವಿಷ್ಣುವಿನಲ್ಲಿ ಐಕ್ಯ ಹೊಂದುತ್ತಾನೆ ಅಂತ ಶ್ರೀಧರರ ವ್ಯಾಖ್ಯಾನ ಇದೆ. ಏತು ಭಗವದ್ ಉಪಾಸಕಾ ತೇ ಸ್ವೇಚ್ಛೆಯ ಬ್ರಹ್ಮಾಂಡಂ ಭಿತ್ವ ವೈಷ್ಣವಂ ಪದಮಾರುಹಂತಿ ಅಂತ. ಅಷ್ಟಾದರೂ ಆ ಬೇರೆ ವ್ಯಾಖ್ಯಾನಗಳ ಅಂಶಗಳನ್ನು ನಾನು ಇಲ್ಲಿ ಏನೂ ಹೇಳಲಿಕ್ಕೆ ಹೊರಟಿಲ್ಲ. ಅಂತೂ ಈಗ ಹೇಳ್ತಿರುವುದು ಬ್ರಹ್ಮಪ್ರಳಯವೇ ಅಂತನ್ನೋದನ್ನು ನಾವು ತಿಳಿದ್ರೆ ಸಾಕು. ಬ್ರಹ್ಮನ ಪ್ರಳಯ ಆದಾಗಲೇ ಬ್ರಹ್ಮನ ಆಯುರ್ಮಾನವು, ವರ್ತಮಾನ ಬ್ರಹ್ಮನ ಆಯುರ್ಮಾನವು ಮುಗಿದಾಗಲೇ ಅವನೊಂದಿಗೆ ಎಲ್ಲ ಜ್ಞಾನಿಗಳಿಗೆ ಮುಕ್ತಿ. ಪರಾಂತಕಾಲೇ ಪರಿಮುಚ್ಯಂತೆ ಸರ್ವೇ ಅಂತ ಈಗ ಶಾಸ್ತ್ರ ಹೇಳಿದೆ. ಅದರಿಂದ ಆಚಾರ್ಯರ ಭಾಗವತ ತಾತ್ಪರ್ಯ ಅದಕ್ಕೆ ಹೀಗೆ ಕಂಡು ಬರ್ತದೆ. ಬ್ರಹ್ಮಣಾ ಸಹ ಆ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನ ಜೊತೆಗೆ ವಾಯು ಮುಕ್ತನಾಗ್ತಾನೆ, ಚತುರ್ಮುಖ ಬ್ರಹ್ಮನ ಜೊತೆಗೆ ಜ್ಞಾನಿ ಆದವನು ಮುಕ್ತನಾಗ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ತಥೋ ವಿಶೇಷಂ ಪ್ರತಿಪದ್ಯ ಅಂತಿದೆಯಲ್ಲ, ವಿಶೇಷ ಅಂದರೆ ಪೃಥ್ವಿ ಅಂತ ಅರ್ಥ. ಅದು ಯಾಕೆ ಹಾಗೆ ಅಂದರೆ ಮುಂದೆ 3-4ನೇ ಸ್ಕಂದಗಳಲ್ಲಿ ಒಂದು ಮಾತು ಅದಕ್ಕೆ ಪೂರಕವಾಗಿ ಬರೋದಿದೆ. ಹಿಂದೆ ನಾವು ಅದನ್ನೊಂದ್ಸರಿ ನೋಡಿದ್ವಿ. ವಿಶೇಷಂ ಪೃಥ್ವಿ ವಿಶೇಷ ಇತ್ಯಾಹು ಶಬ್ದಾದೀನಾಂ ಬಹುತ್ವತಃ ಅಂತ ಭಾಗವತ ತಾತ್ಪರ್ಯ. ಅದು ಬ್ರಹ್ಮಾಂಡ ಪುರಾಣದ ಮಾತು. ಮುಂದೊಂದು ಕಡೆ ಈ ಪೃಥ್ವಿಯನ್ನು ವಿಶೇಷ ಅಂತ ಹೇಳ್ತಾರೆ. ಯಾಕೆಂದರೆ 5 ಮಹಾಭೂತಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ಗುಣ ಇವೆ. ಆದರೆ ಎಲ್ಲ ಗುಣಗಳು ಇರುವುದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಇರುವುದು ಪೃಥ್ವಿಯಲ್ಲಿ ಮಾತ್ರ. ಮುಂದೆ ಒಂದೊಂದರಲ್ಲಿ ಒಂದೊಂದು ಗುಣ ಕಡಿಮೆ ಆಗ್ತದೆ. ಆಕಾಶದಲ್ಲಿ ಕೇವಲ ಶಬ್ದ ಮಾತ್ರ, ಜಲದಲ್ಲಿ ಗಂಧ ಇರುವುದಿಲ್ಲ, ತೇಜಸ್ಸಿನಲ್ಲಿ ರಸ ಇರೋದಿಲ್ಲ, ವಾಯುವಿನಲ್ಲಿ ಶಬ್ದ ಇರೋದಿಲ್ಲ. ಹೀಗೆಲ್ಲ ಒಂದೊಂದರಲ್ಲಿ ಒಂದೊಂದು ಕೊರತೆ ಇರ್ತದೆ. ಎಲ್ಲವೂ ಇರುವುದು ಭೂಮಿಯಲ್ಲಿ. ಆದ್ದರಿಂದ ಅದನ್ನು ವಿಶೇಷ ಅಂತ ಹೇಳ್ತಾರೆ ಅಂತ ಮುಂದೆ ಬರೋದಿದೆ. ಆದ್ದರಿಂದ ಇಲ್ಲಿ ವಿಶೇಷ ಅಂದರೆ ಪೃಥ್ವಿ ಅಂತ ಅರ್ಥ. ವಿಶೇಷಂ ಪ್ರತಿಪದ್ಯ, ವಿಶೇಷ ಅಂದರೆ ಭೂಮಿಯನ್ನು, ಪೃಥ್ವಿ ಆವರಣವನ್ನು ಹೊಂದಿ ತೇನಾತ್ಮನ ಅಂತಿದೆ ಮುಂದೆ. ತೇನಾತ್ಮನ ಅಂದರೆ ಪೃಥ್ವಿ ಆತ್ಮನ, ಪೃಥ್ವಿ ರೂಪನಾದ ಅಂತ ಅದರ ತಾತ್ಪರ್ಯ ಆಗ್ತದೆ. ಪೃಥ್ವಿ ರೂಪನಾದ, ಪೃಥ್ವಿ ಅಂತರ್ಯಾಮಿಯಾದ, ಅನ್ನಮಯ ಅನಿರುದ್ಧನೊಂದಿಗೆ ಅಂತ ಎಷ್ಟದರ ಅರ್ಥ. ಅಲ್ಲಿ ಮುಂದೆ ಜ್ಯೋತಿರ್ಮಯ ಅಂತಿದೆ. ಜ್ಯೋತಿರ್ಮಯ ಅಂದರೆ ಅಗ್ನಿ ಪ್ರಧಾನ. ಜ್ಯೋತಿ ಅಂದರೆ ಅಗ್ನಿ. ಆ ಅಗ್ನಿಯಂತರ್ಗತನಾದಂತಹ ಪ್ರಾಣಮಯ ಪ್ರದ್ಯುಮ್ನೇ ಅಲ್ಲಿ ಜ್ಯೋತಿರ್ಮಯ. ಮಯ ಅಂದರೆ ಪ್ರಧಾನ. ವಿಜಯಧ್ವಜರು ಅದನ್ನು ಹೇಳ್ತಾರೆ. ಪ್ರತೀಕಾಲಂಬನ ಅಪ್ರತೀಕಾಲಂಬನ ಜ್ಞಾನ ಸಂಜ್ಞ ಸಹ ಜ್ಞಾನಿ ಸಂಘ. ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು, ಹೀಗೆ ಎಲ್ಲರನ್ನೂ ಒಳಗೊಂಡಂಥ ಈ ಜ್ಞಾನಿಗಳ ಸಮೂಹ. ಅದು ಬ್ರಹ್ಮ ಪ್ರಳಯದಲ್ಲಿ ಮುಂದೆ ಈ ಒಂದೊಂದೇ ಆವರಣವನ್ನು ದಾಟ್ತದೆ ಅಂತ. ಅಲ್ಲಿ ನಿರ್ಭಯ ಅಂತಿದೆ. ಸಂಸಾರದ ಭಯಾನ್ಮುಕ್ತ ಅಂತ ವಿಜಯಧ್ವಜರು ಹೇಳ್ತಾರೆ. ಅತೇವ ತ್ವರಮಾಣ, ಅವರಿಗೊಂದು ಅವಸರ ಇರ್ತದಂತೆ. ಯಾಕೆಂದರೆ ಪ್ರಳಯಕಾಲೀನ ಮಾರ್ಗತ್ವ, ಪ್ರಳಯಕಾಲೀನ ಮಾರ್ಗಗಳನ್ನೆಲ್ಲ ದಾಟಿ ಮುಂದೆ ಮುಕ್ತಿಯನ್ನು ಹೊಂದಬೇಕು ಅನ್ನುವ ತ್ವರ ಮಾತ್ರ ಅವರಿಗಿರ್ತದೆ. ಬ್ರಹ್ಮಣ ಸಹ ಅಂದರೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಅಂದರೆ ಅದು ಮಾತ್ರ ಅಲ್ಲ, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳ ಜೊತೆಗೆ ಅಂತ ಯಾದವಾರರು ಇಲ್ಲಿ ಹೇಳಿದ್ದಾರೆ. ಅದನ್ನು ಈ ಹಿಂದೆ ಕಳೆದ ದಿವಸನೇ ನಾನು ಹೇಳಿದ್ದೆ. ಅಯಮತ್ರ ಸಂಪ್ರದಾಯ ಅಂತ ಅದನ್ನು ಯಾದವಾರ್ಯರು ಸಂಗ್ರಹಿಸಿದ್ದಾರೆ. ಸಂಕರ್ಷಣ ನರಸಿಂಹನ ಮುಖದಿಂದ ಅಗ್ನಿ ಹೊರಗೆ ಬಂದಾಗ
ಚತುರ್ದಶ ಭುವನಗಳು ಸತ್ಯಲೋಕವೂ ನಷ್ಟವಾದಾಗ ಆ ಎಲ್ಲ ಲೋಕಪಾಲಕ ದೇವತೆಗಳೇನಿದ್ದಾರೆ ಬ್ರಹ್ಮಾದಿಗಳು ಅವರೆಲ್ಲ ದೇಹಗಳನ್ನು ಈ ನರಸಿಂಹ ನಾಶ ಮಾಡ್ತಾನೆ. ತಥೋ ಬ್ರಹ್ಮಾದಯ ಸರ್ವೇಪಿ ದೇವಾಃ ಲಿಂಗಶರೀರೈಃ ಏವ ಬ್ರಹ್ಮಾಂಡ ಬಹಿಸ್ಥಿತಾನ್ ಸ್ವಾಂಶಿನಃ ಪ್ರತಿಯಾಂತಿ ಅಂತ. ಇದು ಅಯಮತ್ರ ಸಂಪ್ರದಾಯ ಅಂತ ಅವ್ರು ಹೇಳಿದ್ದಾರೆ. ಆ ಸಂಪ್ರದಾಯ ಯಾರ್ದು, ಅದಕ್ಕೆ ಏನು ಆಧಾರ ಅಂತ ನಮಗೆ ಕಾಣಿಸೋದಿಲ್ಲ. ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ, ಅದು ಎಲ್ಲಿಯೋ ಭಾಗವತದಲ್ಲಿಯೋ ಅಥವಾ ಸರ್ವಮೂಲದಲ್ಲಿಯೋ ಎಲ್ಲಿದೆಯೋ ಗೊತ್ತಿಲ್ಲ, ನಮಗೆ ಅದನ್ನು ಹುಡುಕಿದ್ರು ಕೂಡ ಸಿಗಲಿಲ್ಲ. ಅದಿರಲಿ. ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತಮ್ಮಲ್ಲಿ ಲಿಂಗ ಶರೀರವನ್ನು ಇಟ್ಟುಕೊಂಡೇ ಬ್ರಹ್ಮಾಂಡದ ಹೊರಗಿರುವ ತಮ್ಮ ಅಂಶಿಗಳು, ತಮ್ಮ ಅಂಶಿ ಅಂದರೆ ಮೂಲ ರೂಪ, ಆ ಮೂಲ ರೂಪಕ್ಕೆ ಹೋಗಿ ಸೇರ್ತಾರೆ ಅಂತ ಈಗ ಅದನ್ನು ಅವರು ಬರೆದಿದ್ದಾರೆ. ಇದನ್ನೇ ಪುರಾಣಿಕಾಚಾರ್ಯರು ತಮ್ಮ ಸುಲಲಿತ ಭಾಗವತದಲ್ಲಿ 30ನೇ ಶ್ಲೋಕದ ಅನುವಾದದ ಪ್ರಸಂಗದಲ್ಲಿ ಕೊನೆಗೆ ಆಗ ಎಲ್ಲ ಜ್ಞಾನಿಗಳು ತಮ್ಮ ಲಿಂಗ ಶರೀರಗಳಿಂದಲೇ ಬ್ರಹ್ಮಾಂಡದ ಹೊರಗೆ ನವಾವರಣಗಳಲ್ಲಿರುವ ತಮ್ಮ ಮೂಲ ರೂಪಗಳಲ್ಲಿ ಸೇರಿ ಐಕ್ಯ ಹೊಂದುತ್ತಾರೆ ಅಂತ ಬರೆದಿದ್ದಾರೆ. ಅದವರು ಹೇಳಿದ್ದು ಈ ಯಾದವಾರ್ಯರು ಹೇಳಿರುವಂತಹ ಅಂಶವನ್ನೇ. ಮತ್ತೆ ಅದೆಲ್ಲವೂ ಕೂಡ ದೇವತೆಗಳಿಗೆ ಸಂಬಂಧಪಟ್ಟದ್ದು ಅಂತ ನಾವು ಗಮನಿಸಬೇಕು. ಈ ಮೂಲ ರೂಪಕ್ಕೆ ಹೋಗಿ ಸೇರುವುದು ಅನ್ನೋದು ಜನಸಾಮಾನ್ಯರಾದಂತಹ, ಪಾಮರರಾದಂತಹ, ಸಾಮಾನ್ಯ ಸಾಧಕರಾದಂತಹ ನಮಗೆ ಸಂಬಂಧಪಟ್ಟದ್ದು ಅಲ್ಲವೇ ಅಲ್ಲ. ಅದೊಂದು ನಮ್ಗೆ ಗಮನ ಇರಬೇಕು. ನಮಗೊಂದು ಅಂಥದ್ದೊಂದು ಮೂಲ ರೂಪ, ಅದರ ಅವತಾರ ನಾವು ಅಂತ ಯಾವುದು ನಮಗಿರೋದಿಲ್ಲ. ಆದ್ದರಿಂದ ನಾವು ಎಲ್ಲ ಆವರಣಗಳನ್ನು ದಾಟಿ ಮುಂದೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತಿ ಹೊಂದುತ್ತೀವಿ ಅಂತ ಇಷ್ಟು ಮಾತ್ರ ನಮಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಬೇಕು. ಆತ್ಮಲಿಂಗಂ ಅಂತಲ್ಲಿ ಒಂದು ಶಬ್ದ ಇದೆ. ಅದು ಆತ್ಮಲಿಂಗ ಅನ್ನೋದು ಆಕಾಶಕ್ಕೆ ವಿಶೇಷಣ. ಅದು ಹೇಗೆ ಅಂದರೆ, ಈ ಆಕಾಶ ಅನ್ನೋದು ಇತರ ಮಹಾಭೂತಗಳಿಗಿಂತಲೂ ಹೆಚ್ಚು ವ್ಯಾಪ್ತವಾದದ್ದು ಮತ್ತು ಹೆಚ್ಚು ಕಾಲ ಇರುವಂಥದ್ದು. ಇಲ್ಲಿ ನಾವು ನೋಡ್ತಿರುವ ಆಕಾಶ ಏನಿದೆ ಇದು ಭೂತಾಕಾಶ. 5 ಆವರಣಗಳ ಬಗ್ಗೆ ಹೇಳ್ತಿರೋದ್ರಿಂದ ಇದು ಭೂತಾಕಾಶ. ಅದನ್ನು ಕತಿಪಯ ಸರ್ವಗತತ್ವೇನ ಕತಿಪಯ ಕಾಲ ಸಂಬದ್ಧತ್ವೇನ ಅಂತ ಯಾದವಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಉಳಿದವುಗಳಿಗಿಂತ ಅದು ಸರ್ವಗತ ಅಷ್ಟೇ. ಅವ್ಯಾಕೃತ ಆಕಾಶ ಹೇಗೆ ಸರ್ವಗತನೋ ಹಾಗೆ ಆ ಥರ ಇದು ಸರ್ವಗತ ಅಲ್ಲ. ಈ ಆಕಾಶ ಭೂತಾಕಾಶ, ಅವ್ಯಾಕೃತ ಆಕಾಶ ಎಲ್ಲ ರೀತಿಯಲ್ಲಿಯೂ ಸರ್ವಗತ. ಮತ್ತೆ ಹೆಚ್ಚು ಕಾಲ ಇರುವಂಥದ್ದು. ಆದ್ದರಿಂದ ಅದು ಪರಮಾತ್ಮನಂತೆ ಸದೃಶವಾಗಿದೆ. ಪರಮಾತ್ಮ ಹೇಗೆ ಸರ್ವಗತನಾಗಿದ್ದಾನೆ ಮತ್ತು ನಿತ್ಯ ಆಗಿದ್ದಾನೆ ಅನ್ನೋದಕ್ಕೆ ಈ ಆಕಾಶವನ್ನು ದೃಷ್ಟಾಂತವನ್ನಾಗಿ ಕೊಡುವುದು ಆಕಾಶವತ್ ಸರ್ವಗತಶ್ಚ ನಿತ್ಯಂ ಅಂತ. ಹೀಗೆ ಪರಮಾತ್ಮ ಸದೃಶಂ ಕಿಂಚಿತ್, ಪರಮಾತ್ಮನಿಗೆ ಸದೃಶವಾದ್ದು ಈ ಭೂತಾಕಾಶ ಅಂತ ಅದರ ತಾತ್ಪರ್ಯ ಆಗ್ತದೆ. ಪರಮಾತ್ಮನೋ ಸದೃಶಂ, ಪರಮಾತ್ಮ ಸದೃಶಂ ಪರಮಾತ್ಮನೋ ದೃಷ್ಟಾಂತ ರೂಪಂ, ಪರಮಾತ್ಮನಿಗೆ ದೃಷ್ಟಾಂತ ರೂಪ. ಅಲ್ಲಿ ಆತ್ಮಲಿಂಗಂ ಎಂಬಲ್ಲಿ ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ. ಲಿಂಗ ಅಂದರೆ ದೃಷ್ಟ, ಅದು ಜ್ಞಾಪಕ ಅಂತ ಅದರ ತಾತ್ಪರ್ಯ. ಪರಮಾತ್ಮನಿಗೆ ಜ್ಞಾಪಕವಾದದ್ದು, ಪರಮಾತ್ಮನ ಹೋಲುವಂಥದ್ದು. ಪರಮಾತ್ಮ ಸದೃಶಂ ಕಿಂಚಿತ್ ಅಂತ, ಸ್ವಲ್ಪ ಪರಮಾತ್ಮನಿಗೆ ಸದೃಶ ಅಂತಲೇ ಯಾದವಾರ್ಯರು ಅದನ್ನು ಭಾಷ್ಯದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಕೂಡ ಪರಮಾತ್ಮ ಸದೃಶಂ ಕಿಂಚಿತ್, ಸ್ವಲ್ಪ ಪರಮಾತ್ಮನಿಗೆ ಸದೃಶ ಅಂತ ಹೇಳಿದ್ದಾರೆ. ಈ ವಿಷಯದಲ್ಲಿ ಪ್ರಾಚೀನ ವ್ಯಾಖ್ಯಾನಕಾರರು ಅನಂತ ತೀರ್ಥರು, ಯಾದವೇಂದ್ರರು ಏನು ಹೇಳಲಿಲ್ಲ. ಗೋವಿಂದಾಚಾರ್ಯ ಕೂಡ ಅದನ್ನು ಬಹಳ ಏನು ವಿಶ್ಲೇಷಿಸಿಲ್ಲ. ಇಲ್ಲಿ ಬ್ರಹ್ಮತರ್ಕದ ಮಾತು ಒಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಜ್ಞಾನಿನ ಪ್ರಳಯೇ ಸರ್ವೇ ಬ್ರಹ್ಮಣ ಸಹ ಪಾರ್ಥಿವಂ. ಎಲ್ಲ ಜ್ಞಾನಿಗಳು ಕೂಡ ಪ್ರಳಯ ಕಾಲದಲ್ಲಿ ಬ್ರಹ್ಮನ ಜೊತೆಗೇನೆ ಪಾರ್ಥಿವಂ ಪರಮಾತ್ಮನು. ಪಾರ್ಥಿವ ಪರಮಾತ್ಮ ಅಂದರೆ ಪೃಥ್ವಿ ಅಂತರ್ಗತನಾದ ಹರಿ, ಅವನೇ ಅನ್ನಮಯನಾದಂಥ ಅನಿರುದ್ಧ ಅಂತ ಈ ಹಿಂದೆ ಹೇಳಿರೋದು. ಅವನನ್ನು ಪ್ರವೇಶಿಸ್ತಾರೆ. ಅಲ್ಲಿಂದ ಮುಂದೆ ಅಗ್ನ್ಯಂತರ್ಗತನಾದ ಹರಿಯನ್ನು ಪ್ರವೇಶಿಸ್ತಾರೆ. ಆ ವಿಷಯ ವಾರಿಸ್ಥಂ ತತ್ಸಮನ್ವಿತ, ಅವನ ಜೊತೆಗೂಡಿ ಅಗ್ನಿಸ್ಥಂ,
ಅಗ್ನಿಸ್ಥನಾದಂತಹ ಪರಮಾತ್ಮನನ್ನ ಹೋಗಿ ತಲುಪ್ತಾರೆ. ಅದಾದ ಬಳಿಕ ಮುಂದೆ ತದ್ಯುತಾಶ್ಚೈವ ಅಗ್ನಿಸ್ಥವಾದ ಪರಮಾತ್ಮನ ರೂಪದ ಜೊತೆಗೆ ವಾಯುವಂತರ್ಗತವಾದ ಪರಮಾತ್ಮನ ರೂಪವನ್ನು ಸೇರ್ತಾರೆ. ಅವನ ಜೊತೆಗೆ ಮುಂದೆ ಆಕಾಶಾಂತರ್ಗತವಾದ ಪರಮಾತ್ಮನ ಜೊತೆಗೆ ಸೇರಿ ಅಲ್ಲಿಂದ ಮುಂದೆ ಮನೋಂತರ್ಗತನಾದ ಪರಮಾತ್ಮನನ್ನು ಸೇರಿ ಮುಂದೆ ಬುದ್ಧ್ಯಂತರ್ಗತನಾದ ಪರಮಾತ್ಮ, ಅವನೊಂದಿಗೆ ಅಹಂಕಾರಾಂತರ್ಗತನಾದ ಪರಮಾತ್ಮ, ಮುಂದೆ ವಿಜ್ಞಾನ ನಾಮಕನಾದ ಮಹತ್ತತ್ವಾಂತರ್ಗತನಾದ ಭಗವಂತನ ಒಂದು ರೂಪ, ಆ ರೂಪವನ್ನು ಸೇರ್ತಾರೆ. ಇದೆಲ್ಲ ಬ್ರಹ್ಮತರ್ಕದಲ್ಲಿ ಸ್ಪಷ್ಟವಾಗಿ ಬಂದದ್ದನ್ನೇ ತಿಳ್ಕೊಳ್ಬೇಕಷ್ಟೆ ನಾವು. ಅವನೊಂದಿಗೆ ಆನಂದ ನಾಮಕನಾದ ಅವ್ಯಕ್ತಾಂತರ್ಗತನಾದಂತಹ ಭಗವಂತನ ಒಂದು ರೂಪ. ಅವ್ಯಕ್ತ ಅಂದರೆ ಪ್ರಕೃತಿ, ಆ ಪ್ರಕೃತಿ ಅಂತರ್ಗತನಾದ ಒಂದು ರೂಪ, ಅದಕ್ಕೆ ಆನಂದ ಅಂತ ಹೆಸರು. ಆ ರೂಪವನ್ನು ಹೋಗಿ ತಲುಪ್ತಾನೆ. ಪ್ರಾಪ್ತಾಹ ನಾವೃತ್ತಿ ಮಾಯಾಂತಿ ಶಾಂತಿಭೂತ ನಿರಾಮಯ. ಅಲ್ಲಿ ಹೋದ್ರು ಅಂದರೆ ಯಾವ ದೇವ, ಋಷಿ, ಪಿತೃಪ, ನರ ಇವ್ರು ಯಾರಿಗೂ ಕೂಡ ಸಂಸಾರಕ್ಕೆ ಮರಳಿ ಬರುವ ಅನಿವಾರ್ಯತೆ ಇರೋದಿಲ್ಲ. ಮನಸ್ಸನ್ನು ಪರಮಾತ್ಮನಲ್ಲೇ ಯಾವತ್ತು ಮಗ್ನವಾಗಿ ಮಾಡಿರ್ತಾರೆ. ಯಾವುದೇ ರೀತಿಯಾದ ದೈಹಿಕ ಮಾನಸಿಕ ದುಃಖವೂ ಇರೋದಿಲ್ಲ. ಹೀಗೆ ಅದು ಅವರ ಸ್ಥಿತಿಯಾಗಿರ್ತದೆ. ಮುಂದೆ 32ನೇ ಶ್ಲೋಕದಲ್ಲಿ ಪ್ರಾಯೇಣ ನಾವೃತ್ತಿ ಮುಪೈತಿ ಯೋಗಿ. ಬಹುಶಃ ಈ ಜ್ಞಾನಿಗಳ್ಯಾರು ಕೂಡ ಮರಳಿ ಬರೋದಿಲ್ಲ ಅಂತಿದೆ. ಅದು ಬಹುಶಃ ಮರಳಿ ಬರೋದಿಲ್ಲ ಅಂದ್ರೆ ಏನು? ಕೆಲವರು ಅದರಲ್ಲಿಯೂ ಮರಳಿ ಬರ್ತಾರ, ಮುಕ್ತಿಗೆ ಹೋದ್ಮೇಲೂ ಕೂಡ ಕೆಲವರು ಮರಳಿ ಬರ್ತಾರ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕೆ ಆ ಬ್ರಹ್ಮತರ್ಕದಲ್ಲೇ ಒಂದಷ್ಟು ವಿವರಣೆ ಕೊಟ್ಟಿದ್ದಾರೆ. ಯೇಷಾಂ ಪದಾಂತರಾಪೇಕ್ಷ ವಾಯುವಾದೀನಾಂ ಮಹಾತ್ಮನಾಂ ಆವೃತ್ಯತೆ ಪುನರ್ಯಾಂತಿ ಜ್ಞಾನಿನೋಪಿ ನಿರಾಮಯಾ ಅನಾವೃತ್ತಿ ಅಸಂಭೂಢಾ ಪರಾನಂದೈಕ ಭಾಗಿನಃ ಅಂತ ಅದಕ್ಕೆ ಬ್ರಹ್ಮತರ್ಕವೇ ಉತ್ತರ ಕೊಟ್ಟಿದೆ. ಈ ಜೀವರು ಪೃಥ್ವಿ, ಈ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಏನಿದ್ದಾರಲ್ಲ, ಇವರೆಲ್ಲ ಅನೇಕ ಥರದವರಿದ್ದಾರೆ. ಒಂದೇ ಕಲ್ಪ ಸಾಧನೆ ಮಾಡಿ ಕಲ್ಪದ ಬಳಿಕ ಮುಕ್ತಿ ಕಾಣುವವರು. ಪರಮಾತ್ಮನ ಮುಷ್ಟಿಯಿಂದ ಸೃಷ್ಟಿಗೆ ಬಂದ ಮೇಲೆ ಅವರು ಒಟ್ಟಾರೆ ಸಾಧನೆ ಮಾಡುವುದು ಕೇವಲ ಒಂದು ಕಲ್ಪ ಕಾಲ. ಮನುಷ್ಯರನ್ನೆಲ್ಲ ಏಕಕಲ್ಪ ಜೀವಿಗಳು ಅಂತ ಹೇಳುವುದು ಇದೇ ಕಾರಣಕ್ಕಾಗಿ. ಕಲ್ಪ ಸಾಧನ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಅನ್ನೋದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ನಾವು ಇದೆಲ್ಲ ನೋಡಿರ್ತೇವೆ. ಒಂದು ಕಲ್ಪ ಅಂದರೆ ಇಲ್ಲಿ ಎಲ್ಲ ಕಡೆಯೂ ಕೂಡ ಚತುರ್ಮುಖ ಬ್ರಹ್ಮನ ಒಂದು ಆಯುರ್ಮಾನ 31,104 ಕೋಟಿ ವರ್ಷ. ಅದರಲ್ಲಿ 50 ವರ್ಷ ಕಳೆದು ಹೋಗಿರ್ತದೆ, ಈಗಾಗಲೇ ಕಳೆದು ಹೋಗಿದೆ. ಇನ್ನು 50 ವರ್ಷದ ಕಾಲದಲ್ಲಿ ಆ ಮೊದಲನೇ ದಿವಸ ಪರಮಾತ್ಮನ ಮುಷ್ಟಿಯಿಂದ ಇವರು ಹೊರಗೆ ಬರ್ತಾರೆ. ಇವರು ಜೀವರು ಕೆಲವರು ಮೊದಲೇ ಬಂದಿರ್ತಾರೆ, ಕೆಲವರು ಶ್ರೇಷ್ಠ ದೇವತೆಗಳು ಅಂತ ಕಾಣಿಸ್ತದೆ. ಹೀಗೆ ಹೊರಗೆ ಬಂದವರು ಆ ಈಗಿನ ಚತುರ್ಮುಖ ಬ್ರಹ್ಮ ಮುಕ್ತಿಗೆ ಹೋಗುವವರೆಗೂ ತಮ್ಮ ಸಾಧನೆ ಮಾಡ್ಕೋತಾರೆ. ಅದರಲ್ಲಿ ಶ್ರೇಷ್ಠರು, ಕನಿಷ್ಠರು ಅಂತ ಹೀಗೆಲ್ಲ ಇರ್ತಾರಲ್ಲ. ನಾನು ಈಗ ಏಕಕಲ್ಪ ಜೀವಿಗಳ ಬಗ್ಗೆ ಹೇಳ್ತಿದ್ದೇನೆ. ಅದರಲ್ಲಿ ಕೆಲವರಿಗೆ 1,000,000 ಜನ್ಮ ಇರಬಹುದು, ಕೆಲವರಿಗೆ 10 ಲಕ್ಷ ಜನ್ಮ, ಕೆಲವರಿಗೆ 1,00,000, ಕೆಲವರಿಗೆ 1,000. ಕೇವಲ 1,000 ಜನ್ಮಗಳಲ್ಲಿ ಮುಕ್ತಿ ಆಗ್ತದೋ ಇಲ್ಲೋ ನಾವು ಅದನ್ನು ಹೇಳೋದು ಕಷ್ಟ. ಜನ್ಮ ಅಂದರೆ ನಾನಿಲ್ಲಿ ತಂದೆ ತಾಯಿಂದರಿಂದ ಬರುವ ಜನ್ಮ ಅಂತ ಹೇಳಿದೆ. ಜೀವನಿಗೆ ಸ್ವರೂಪ ದೇಹ ಹೊಂದಿದೆ, ಅದ್ರ ಹೊರಗೆ ಆವರಕವಾಗಿ ಲಿಂಗ ದೇಹ ಇದೆ, ಅದ್ರ ಹೊರಗೆ ಅನಿರುದ್ಧ ದೇಹ ಬರ್ತದೆ. ಸೃಷ್ಟಿಯ ಆರಂಭದಲ್ಲಿ ತಂದೆ ತಾಯಿಂದಿರಿಂದ ಮತ್ತೆ ಮತ್ತೆ ಒಂದೊಂದು ಶರೀರ ಜೀವರಿಗೆ ಬರ್ತಾ ಇರ್ತದೆ ಅವರವರ ಆ 100 ವರ್ಷದ ಆಯುರ್ಮಾನ ಮುಗಿದ ಮೇಲೆ. ದೇವತೆಗಳಿಗೆ ಮತ್ತೆ ಮತ್ತೆ ತಂದೆ ತಾಯಿಂದಿರಿಂದ ಹುಟ್ಟುವಂತ ಅನ್ನೋದಿಲ್ಲ. ಅನಿರುದ್ಧ ಶರೀರವನ್ನು ಪಡೆದು ಈ ಕಲ್ಪದಲ್ಲಿ ಅವರು ಸೃಷ್ಟಿಗೆ ಬಂದ ಮೇಲೆ ಅವರು ಒಂದು ಬಾರಿ ತಮ್ಮ ತಮ್ಮ ಹಿರಿಯ ದೇವತೆಗಳಿಂದ ಜನ್ಮ ಪಡೆದ ಮೇಲೆ ಈಗಿನ ಚತುರ್ಮುಖ ಬ್ರಹ್ಮ ಇರುವವರೆಗೂ ಹಾಗೇ ಇರ್ತಾರೆ. ನಡುವೆ ಎಲ್ಲರೂ ಅವತಾರ ಮಾಡ್ತಾರೆ ಹೊರತು ಅವರಿಗೆ ನಡುವು ಸಾವು ಅನ್ನೋದಿರೋದಿಲ್ಲ. ಕೆಲವರಿಗೆ ಮಾತ್ರ ಹಿಂದೆ ಒಂದು ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಸ್ವೀಕಾರ ಮಾಡುವಂಥ ಪ್ರಸಂಗಗಳು ಇರ್ತವೆ. ರುದ್ರನ ಪತ್ನಿ ಪಾರ್ವತಿ ಸತಿ ದೇಹವನ್ನು ತ್ಯಾಗ ಮಾಡಿ ಪಾರ್ವತಿ ದೇಹವನ್ನು ಪಡೆದದ್ದು ಅದಕ್ಕೊಂದು ಉದಾಹರಣೆ. ಇಲ್ಲದೆ ಹೋದರೆ ಅವರಿಗೆ ಶರೀರ ತ್ಯಾಗ ಅಂತ ಅನ್ನೋದು ಪ್ರಳಯ ಕಾಲದಲ್ಲಿ ಮಾತ್ರ. ಅದಕ್ಕೆ ಅವರನ್ನು ಅಮರರು ಅಂತ ಹೇಳೋದು.
ಹೀಗೆ ಇವರು ಒಂದು ಕಲ್ಪ ಜೀವನ, ಒಂದು ಕಲ್ಪ ಸಾಧನೆ ಮಾಡಿ ಮುಕ್ತರಾಗುವಂತಹ ಜೀವನ. ಸಣ್ಣ ಸಾಧನೆ, ಸಣ್ಣ ಮುಕ್ತಿ, ಸಣ್ಣ ಆನಂದ ಇವ್ರದ್ದು. ಇನ್ನು ಮೇಲಿನವರು ಕೆಲವರು 2 ಕಲ್ಪ, 3 ಕಲ್ಪ, 5 ಕಲ್ಪ ಹೀಗೆಲ್ಲ ಇರ್ತಿರ್ತಾರೆ. ಅದೆಲ್ಲ ಮುಂದೆ ಭಾಗವತ ತಾತ್ಪರ್ಯದಲ್ಲೇ ಬರೋದಿದೆ, ಅನುವ್ಯಾಖ್ಯಾನದಲ್ಲೂ ಬಂದಿದೆ. ಅಂತೂ ಚತುರ್ಮುಖ ಬ್ರಹ್ಮನವರೆಗೆ ದೊಡ್ಡದೊಂದು ಹೋಲಿಕೆ ಅಲ್ಲಿದೆ, ಒಂದು ತಾರತಮ್ಯ ಅಲ್ಲಿದೆ. ಅವನಿಗೆ ಒಟ್ಟು 100 ಕಲ್ಪ, 31,104 ಕೋಟಿ ಇಂಟು 100, ಅಂತಹ 100 ಕಲ್ಪಗಳ ಸಾಧನೆ ಇದೆ ಅವನಿಗೆ. ದೊಡ್ಡ ಸಾಧನೆ, ದೊಡ್ಡ ಮುಕ್ತಿ, ದೊಡ್ಡ ಆನಂದ. ಸಂಪೂರ್ಣ ಉಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ಭವೇತ್. ಸಂಪೂರ್ಣವಾದ ಉಪಾಸನೆ, ಪರಮಾತ್ಮನ ಗುಣಗಳನ್ನು ಇತಿ ಜೀವಕೋಟಿಯಲ್ಲಿ ಅತಿ ಹೆಚ್ಚು ತಿಳಿದು ಉಪಾಸನೆ ಮಾಡುವವನು ಆ ಚತುರ್ಮುಖ ಬ್ರಹ್ಮ. ಆದ್ದರಿಂದ ಅವನಿಗೆ ಸಂಪೂರ್ಣ ಆನಂದ ಸಿಗ್ತದೆ. ಅವನನ್ನೇ ಶತಾನಂದ, ಸದಾನಂದ ಅಂತ ಹೇಳುವುದು ಆ ಕಾರಣಕ್ಕಾಗಿ. ಉಳಿದವರಿಗೆ ಕೆಲವರಿಗೆ 50 ಕಲ್ಪ, ಕೆಲವರಿಗೆ 40, ಕೆಲವರಿಗೆ 20, 5, 10 ಹೀಗೆಲ್ಲ ಅವರವರ ಒಂದು ಕಲ್ಪ ಸಾಧನೆ ಇರ್ತದೆ. ಈಗ ಪರಮಾತ್ಮನ ಜೊತೆಗೆ ಮುಕ್ತರಾಗುವವರು ಅಂತ ಏನು ಬಂತಲ್ಲ, ಇವರು ಏಕಕಲ್ಪ ಜೀವಿಗಳಾಗಿದ್ರೆ ಮುಕ್ತರಾಗೇ ಹೋಗ್ತಾರೆ. ಇನ್ನೂ ಒಂದು ಕಲ್ಪ ಅವ್ರ ಸಾಧನೆ ಬಾಕಿ ಇದ್ರೆ, ಈಗಾಗಲೇ ಒಂದಾಗಿದೆ, ಇನ್ನೊಂದು ಆಗಬೇಕು ಅಂತಿದ್ರೆ ಮತ್ತೆ ಮರಳಿ ಬರ್ತಾರೆ. ಅವರು ತಮ್ಮ ಸಾಧನೆಯನ್ನು ಮಾಡ್ಕೋತಾರೆ. 5 ಕಲ್ಪ ಸಾಧನೆ ಮಾಡಬೇಕು ಅಂತಿದ್ರೆ ಈಗಾಗಲೇ 2 ಆಗಿದ್ರೆ ಇನ್ನು 3 ಮುಗಿಸ್ತಾರೆ, ಈಗಾಗಲೇ 3 ಆಗಿದ್ರೆ ಇನ್ನು 2 ಮುಗಿಸ್ತಾರೆ, ಈಗಾಗಲೇ 4 ಆಗಿದ್ರೆ ಇನ್ನೊಂದು ಮುಗಿಸ್ತಾರೆ. ಹಾಗರ್ಥ ಅದಕ್ಕೆ. ಯೇಷಾಂ ಪದಾಂತರಾಪೇಕ್ಷಾ ಅಂತ ಹೇಳಿರೋದು ಅದನ್ನೇ. ಇನ್ನೂ ಮುಂದಿನ ಕೆಲವು ಪದವಿಗಳನ್ನು ಹೊಂದಬೇಕಾಗಿರ್ತದೆ. ಚತುರ್ಮುಖ ಬ್ರಹ್ಮ ಹೀಗೆ 100 ಬಾರಿ ಸೃಷ್ಟಿಗೆ ಬಂದು 100 ಬಾರಿ ಸೃಷ್ಟಿಯಿಂದ ಹೊರ ನಡೀತಾನೆ. 100ನೇ ಬಾರಿ ಸೃಷ್ಟಿಯಿಂದ ಹೊರ ನಡೆಯುವಾಗ ಅವನಿಗೆ ಮುಕ್ತಿ ಆಗ್ತದೆ. ಆದ್ರಿಂದ 99 ಬಾರಿ ಅವನು ಹೀಗೆ ಸೃಷ್ಟಿಗೆ ಬಂದಾಗೆಲ್ಲ ಮುಂದಿನ ಪದವಿಗೋಸ್ಕರ ಮತ್ತಷ್ಟು ಸಾಧನೆ ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ವಾಯುವಾದೀನಾಂ ಮಹಾತ್ಮನಾಮ್ ಅಂತ ಹೇಳಿರೋದು. ವಾಯು, ಗರುಡ, ಶೇಷ, ರುದ್ರ ಅವರೆಲ್ಲ ಆವೃತ್ಯ, ಅವರೆಲ್ಲ ಮತ್ತೆ ಮರಳಿ ಬರ್ತಾರೆ ಸಂಸಾರಕ್ಕೆ. ಜ್ಞಾನಿಗಳಾಗಿದ್ರೂ ಮರಳಿ ಬರ್ತಾರೆ. ನಿರಾಮಯ, ಸಂಸಾರದಲ್ಲಿ ಅವರಿಗೆ ನಮ್ಮಷ್ಟು ಬಹಳ ದೊಡ್ಡ ದುಃಖ ಇಲ್ಲ. ನಿರ್ದುಃಖ ಆಗಿ ಇರ್ತಾರೆ. ಸ್ವಲ್ಪ ನಡುವಿನ ದುಃಖ ಆಗ್ತಿರ್ತದೆ. ಆದರೆ ಅವ್ರದ್ದು ಎಲ್ಲ ಸಾಧನೆ ಆದಮೇಲೆ, 100 ಕಲ್ಪದ ಸಾಧನೆ, 50 ಕಲ್ಪದ ಸಾಧನೆ, ಇದೆಲ್ಲ ಆದಮೇಲೆ ಅವರು ತಮ್ಮೆಲ್ಲ ದುಃಖವನ್ನು ಕಳ್ಕೊಂಡು ಅಸಮ್ಮೂಢ, ಯಾವುದೇ ರೀತಿಯಾದ ಜ್ಞಾನದ ಕೊರತೆ, ತಪ್ಪು ತಿಳುವಳಿಕೆ, ಸಂಶಯವಿಲ್ಲದೆ ಅನಾವೃತ್ಯಂ ಯಾಂತಿ, ಇನ್ನೆಂದೂ ಮರಳಿ ಬರದಂತೆ ಪರಮಾತ್ಮನ ಬಳಿಗೆ ಹೋಗಿಬಿಡ್ತಾರೆ. ಆಗ ಪರಾನಂದ, ಭಗವಂತನ ಆನಂದ ಏನಿದೆ ಅದರ ಒಂದು ಅಂಶವನ್ನು ತಾವು ಅಲ್ಲಿ ಅನುಭವಿಸ್ತಾರೆ. ಅದಕ್ಕಾಗಿ ಭಾಗವತದ ಮುಂದಿನ ಶ್ಲೋಕದಲ್ಲಿ, 32ನೇ ಶ್ಲೋಕದಲ್ಲಿ ಪ್ರಾಯಣ ಬರುವುದಿಲ್ಲ ಅಂತ ಹೇಳಿದ್ರೆ, ಇನ್ನೂ ಯಾರಿಗೆ ಮುಂದಿನ ಸಾಧನೆ ಇದೆ ಅವರು ಬರ್ತಾರೆ, ಯಾರ್ದು ಸಾಧನೆ ಇದು ಒಂದೇ ಕಲ್ಪಕ್ಕೆ ಮುಗಿತು ಅವ್ರು ಹೊರಟು ಹೋಗ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಬೃಹತ್ ತಂತ್ರ ಅಂತ ಒಂದು ಗ್ರಂಥ ಉದ್ಧರಿಸಿದಾರಲ್ಲ ಆಚಾರ್ಯರು, ಅಲ್ಲಿ ಈ ಅನ್ನಮಯ, ಪ್ರಾಣಮಯ, ಮನೋಮಯ ಇತ್ಯಾದಿ ರೂಪಗಳ ಬಗ್ಗೆ ಮತ್ತಷ್ಟು ಬೆಳಕು ಚೆಲ್ಲಿದ್ದಾರೆ. ಭೂಮಿ ಅಬ್ಗಂ ಅನ್ನನಾಮಾನಂ, ಪೃಥ್ವಿ ಮತ್ತು ಜಲಗಳಲ್ಲಿ ಅನ್ನಮಯ ಅನಿರುದ್ಧ ಇದ್ದಾನೆ. ಅಗ್ನಿ ಮತ್ತು ವಾಯುಗಳಲ್ಲಿ, ಅಗ್ನಿ, ವಾಯು ಮತ್ತು ಆಕಾಶಗಳಲ್ಲಿ ಪ್ರಾಣಮಯ ಪ್ರದ್ಯುಮ್ನ ಇದ್ದಾನೆ. ಮನೋಬುದ್ಧಿ ಅಹಂಕಾರಗಳಲ್ಲಿ ಮನೋಮಯನಾದ ಸಂಕರ್ಷಣ ಇದ್ದಾನೆ. ಮಹತ್ತತ್ವದಲ್ಲಿ ವಿಜ್ಞಾನಮಯ ವಾಸುದೇವ ಇದ್ದಾನೆ. ಅವ್ಯಕ್ತ ತತ್ವದಲ್ಲಿ ಆನಂದಮಯ ನಾರಾಯಣ ಇದ್ದಾನೆ. ಅವನನ್ನು ಕ್ರಮವಾಗಿ ಇವರು ತಲುಪ್ತಾರೆ ಅಂತ ಅದು ತಾತ್ಪರ್ಯ ಆಗ್ತದೆ. ಆನಂದಂ ಅವ್ಯಕ್ತಗತಂ ಕ್ರಮಶಃ ಯಾಂತಿ ದೇವತಾ ಬ್ರಹ್ಮಾದ್ಯಾ ಕೇಚಿ ದೇವಾತ್ರ ತದನ್ಯೇ ಕ್ರಮಶಃ ಪರಾನ್. ಈ ಬ್ರಹ್ಮ, ಸರಸ್ವತಿ, ವಾಯು, ಭಾರತೀಯರು ಸಾಕ್ಷಾತ್ತಾಗಿ ಆನಂದಮಯನನ್ನೇ ಹೊಂದುತ್ತಾರೆ ಅಂತ ಅಲ್ಲಿ ಒಂದು ವರ್ಣನೆ ಕೇಳಿ ಬರ್ತದೆ. ಇನ್ನು ಉಳಿದ ದೇವತೆಗಳೇನಿದ್ದಾರೆ ಕ್ರಮವಾಗಿ ತಮ್ಮ ಹಿರಿಯ ದೇವತೆಗಳನ್ನು, ಉತ್ತಮ ದೇವತೆಗಳಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇತ್ಯಾದಿಗಳನ್ನು ಹೊಂದಿ ಮುಂದೆ ಕೊನೆಗೆ ಆನಂದಮಯನನ್ನು ಹೊಂದುತ್ತಾರೆ. ಬ್ರಹ್ಮಾದ್ಯ ಕೇಚಿ ದೇವಾತ್ರ ತದನ್ಯೇ ಕ್ರಮಶಃ ಪರಾನ್ ಅಂತ ಹೀಗೆ ಬೃಹತ್ ತಂತ್ರದಲ್ಲಿ ಆಚಾರ್ಯರು ಬಂದದನ್ನು ಉದ್ಧರಿಸಿದ್ದಾರೆ. ಭಾಗವತ ಶ್ಲೋಕದಲ್ಲಿ ಅನಲ ಮೂರ್ಧ್ನಿ ಅಂತಿದೆಯಲ್ಲ, ಅನಲ ಅಂದರೆ ಅಗ್ನಿಗಳು, ಅವರಲ್ಲಿ ಶ್ರೇಷ್ಠ, ಮೂರ್ಧ ಅಂದರೆ ಶ್ರೇಷ್ಠ ಅಂತ ಅರ್ಥ. ಪ್ರಧಾನ ಅಗ್ನಿ ಒಬ್ಬ, ಆತನಿಗೆ 3 ಜನ ಮಕ್ಕಳು, ಅವರಿಗೆ ಒಬ್ಬೊಬ್ಬರಿಗೆ 15 ಜನ ಮಕ್ಕಳಿದ್ದಾರೆ. ಒಟ್ಟು 49 ಜನ ಅಗ್ನಿಗಳಿದ್ದಾರೆ.
ಅದರಲ್ಲಿ ಆ ಪ್ರಧಾನ ಅಗ್ನಿ ಶ್ರೇಷ್ಠ. ಅವರೊಳಗೂ ಕೂಡ ಅವನ ಅಂತರ್ಯಾಮಿ ಆದಂಥ ಭಗವಂತ ಸಾರಭೂತನಾದವನು ಅಂತ. ಆ ಮೂರ್ಧ ಅಂತಂದ್ರೆ ಆ ಅಗ್ನಿಯಲ್ಲಿರುವಂಥ ಶ್ರೇಷ್ಠನಾದ ಪ್ರಾಣಮಯ ಪ್ರದ್ಯುಮ್ನ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಬೃಹದಾತ್ಮಲಿಂಗಂ ಅಂತಿದೆ. ಬೃಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ. ಇತರ ಭೂತಾಪೇಕ್ಷೆಯ ಮಹತ್. ಇತರ ಭೂತಗಳಿಗೆ ಹೋಲಿಸಿದ್ರೆ ಈ ಭೂತಾಕಾಶ ಅಂತ ಅನ್ನೋದು ದೊಡ್ಡದು, ಅದು ಅದರ ತಾತ್ಪರ್ಯ. ಅದಕ್ಕಾಗಿ ಅದನ್ನ ಬೃಹತ್ ಅಂತ ಹೇಳಿರೋದು. ಹೀಗೆ ಈ 31ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಭಾಗವತ ತಾತ್ಪರ್ಯ ಅದೆಲ್ಲವನ್ನು ಕೂಡ ಇವತ್ತು ನೋಡಿ ಮುಗಿಸಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಹರ್ಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.